ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ, ನನ್ನ ಹಸ್ಬೆಂಡ್ ಮನೆಗೆ. ಇದು ಮಡಿಕೇರಿ ಡಿಸ್ಟಿಕ್ಕಿಗೆ ಸೇರುವಂಥ ಒಂದು ಹಳ್ಳಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ವೆದರು ಎಲ್ಲ. ಮನೆ ಹತ್ರನೇ ನದಿ ಎಲ್ಲ ಹರಿಯೋದ್ರಿಂದ ತೋಟ, ಗದ್ದೆ, ಕಾಫಿ ಅದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಬಂದು 7:30 ಆಗಿದೆ ಹತ್ತತ್ರ. ನಾನು ಪಾಪುನ ಎಬ್ಬಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಮ್ಮ ಮನೇಲಿ ಹಸು ಇದಾವೆ, ಸೊ ತೋರ್ಸೋಣ ಅಂತ ಹೇಳ್ಬಿಟ್ಟು ಕೂರ್ಸ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೆ ಶೆಡ್ ಹತ್ರ. ಅಲ್ಲಡಿ ಮಿಂಚು ಅದಕ್ಕೆ ಫೋನ್ ಮಾಡಿದೆ, ಇದು ಯಾಕೆ ಬಂದೈತೆ ಅಂತ. ನಮ್ಮ ಮಿಂಚು ತುಂಬಾ ಚೂಟಿ. ಬೆಳಗ್ಗೆನೆ ಗೂಟ ಕಿತ್ಕೊಂಡ್ಬಿಟ್ಟು ಅವ್ರ ಅಮ್ಮನ ಹಾಲು ಕುಡಿಯೋಕೆ ಅಂತ ಓಡ್ ಬಂದ್ಬಿಟ್ಟಿದ್ಲು. ಯಾರು ಬಿಟ್ರೆ ಕರು ಬಿಟ್ಟಿದ್ದು? ಮಿಂಚುನು ಬಿಟ್ಟಿದ್ಯಾರು? ನನ್ಗೂ ಇದೆಲ್ಲ ಹೊಸ ಅನುಭವ. ನೋಡೋದಕ್ಕಂತೂ ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು ನನ್ಗೆ. ನಾನ್ ಮದ್ವೆ ಆಗಿ ಬಂದಾಗ ನಮ್ಮ ಮನೇಲಿ ಹಸು ಇರ್ಲಿಲ್ಲ. ಈಗ ನಮ್ಮ ಮನೇಲಿ ಹಸು ರೀಸೆಂಟ್ ಆಗಿ ತಗೊಂಡ್ ಬಂದಿರೋದು. ಅವು ಇವಾಗ 2 ಕರುಗಳನ್ನ ಕೂಡ ಹಾಕಿದಾವೆ. ತುಂಬಾನೇ ಕ್ಯೂಟ್ ಆಗಿದಾವೆ. ಸಖತ್ ಚೆನ್ನಾಗ್ ಅನ್ಸುತ್ತೆ ಅವುಗಳನ್ನೆಲ್ಲ ನೋಡ್ಬೇಕಾದ್ರೆ. ನಮ್ಮನೆ ಹಸುವಿಂದಾನೇ ಫ್ರೆಶ್ ಆಗಿ ಕರ್ದಿರೋ ಹಾಲಿಂದ ಮಾಡಿರೋ ಟೀ ಇದು ತುಂಬಾನೇ ಚೆನ್ನಾಗ್ ಅನ್ಸ್ತಾ ಇದೆ ಕುಡಿಯೋದಕ್ಕೆ. ಈಗ ಬೆಳಗ್ಗೆ ಅತ್ತೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಪೂರಿ ಮತ್ತೆ ಸಾಗು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಡ್ಯಾಡಿ ಎಲ್ಲ ಹೋದ್ರು? ಎಲ್ಲಿ 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 ಹೋದ್ರು ಡ್ಯಾಡಿ? ಹೋದ್ರು. ಅದೇ ಎಲ್ಲಿ ಹೋದ್ರು ಮಗ್ನೆ? ಮಾವು ಎಲ್ಲಿ? ಮಾವು ಎಲ್ಲಿ? ಮಾವು ಎಲ್ಲಿ? ಹಾಲ್ ಕರಿಯೋದ ಅದು? ಅಬ್ಬಾ, ಅದು ಹಾಲ್ ಕರಿಯಕ್ ಮಾತ್ರ ಯೂಸ್ ಮಾಡ್ಬೇಕಾ? ಗುಡ್ ಬಾಯ್ ಕಣು. ಏನಾಯ್ತು? ಏನಾಯ್ತು? ನೋಡ್ತಾಯ್ತಾ? ಅಜ್ಜಿ ಅಜ್ಜಿ ಟೀ ಕುಡಿಯೋಣ. ಕುಡಿತೀನಿ. ನಮ್ಮ ಅತ್ತೆ ಈಗ ಪೂರಿನ ಮಾಡ್ತಾ ಇದಾರೆ. ನಾನೇನು ಕೆಲಸ ಮಾಡ್ತಿಲ್ವಾ ಅಂತ ನೀವು ಅನ್ಕೋತಾ ಇರ್ಬೋದು. ನಮ್ಮ ಅತ್ತೆ ತುಂಬಾನೇ ಸ್ವೀಟು. ನಮ್ಮ ಮನೇಲಿ ಹೆಣ್ಮಕ್ಳು ಇಲ್ಲ, 2 ಗಂಡ್ ಮಕ್ಳೆ ನಮ್ಮ ಅತ್ತೆಗೆ. ಸೊ ನನ್ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಈ ಸಲ ಮೊಮ್ಮಗನು ಬಂದಿರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿನೇ ಖುಷಿಯಾಗಿದೆ ಅವರಿಗೆ. ನಾವೀಗ ಇರೋ ಮನೆ 100 ವರ್ಷಕ್ಕಿಂತ ಹೆಚ್ಚು ಏಜ್ ಆಗಿದೆ ಇದಕ್ಕೆ. ಮೊದಲು ಇದು ತೊಟ್ಟಿ ಮನೆ ಆಗಿತ್ತು. ಅದನ್ನ ಇವಾಗ ಡಿವೈಡ್ ಮಾಡಿ ಚಿಕ್ಕದಾಗಿ ಅವರ ವಾಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಣ್ಣ ತಮ್ಮಂದಿರು ಇದನ್ನ. ಖುಷಿ, ಸ್ಕೂಲ್ ಹೋಗಲ್ವಾ ನೀನು? ಹೋಗಲ್ಲ ಸ್ಕೂಲ್ ಲೇಟ್ ಆಗಿಲ್ಲ ನಿಂಗೆ? ಹಾಸನಲ್ಲಿ ಹೇಗೆ 1 ವರ್ಷಕ್ಕೆ ಒಂದ್ಸಲ ಮಾತ್ರ ಹಾಸನಾಂಬ ದೇವಸ್ಥಾನ ಓಪನ್ ಆಗುತ್ತೆ, ಅದೇ ಥರ ಇಲ್ಲಿ ಮಂಟಿಗಮ್ಮನ ದೇವಸ್ಥಾನ 2 ವರ್ಷಕ್ಕೆ ಒಂದ್ಸಲ ಮಾತ್ರ ಓಪನ್ ಆಗುತ್ತೆ. ಸೊ ಆ ದೇವಸ್ಥಾನ ಓಪನಿಂಗ್ ಇದ್ದಿದ್ದರಿಂದ ನಾವು ಊರಿಗೆ ಬಂದಿದ್ವಿ. ಪಾಪು ಜೊತೆ ನಾನು ಈ ಸಲ ಒಂದು ಸ್ವಲ್ಪ ಜಾಸ್ತಿ ದಿನಾನೇ ಊರಲ್ಲಿ ಉಳ್ಕೊಂಡಿದ್ದೆ. ಕಾವೇರಿ ನದಿ ಹರಿಯುತ್ತೆ ನಮ್ಮ ಮನೆ ಹತ್ರನೇ. ಸೊ ಅಲ್ಲಿ ಹೋಗಿ ಪಾಪುನು ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಹಾಗೆ ಗದ್ದೆ, ತೋಟ ಇದೆಲ್ಲನೂ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಮಳೆ ಬಂದಿದ್ದ ಕಾರಣ ನಾವು ಹೋಗೋಕ್ಕೆ ಆಗಲಿಲ್ಲ. ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಸಖತ್ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಇಲ್ಲಿ ನಾನು ಮಿಸ್ ಮಾಡ್ಕೊಂಡೆ. ನದಿಗೆ ಹೋಗೋದು, ತೋಟಕ್ಕೆ ಹೋಗೋದು. ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ ಅದನ್ನು. ಊರಲ್ಲಿ ರಿಲೇಟಿವ್ಸ್ ಎಲ್ಲರೂ ಪಕ್ಕ ಮನೆಯಲ್ಲೇ ಇರೋದು. ಆಲ್ಮೋಸ್ಟು ಎಲ್ಲರೂ ನಮ್ಮ ಮಾವನಿಗೆ ಅಣ್ಣ ತಮ್ಮದಿರು, ಅವ್ರ ಮಕ್ಕಳು, ಅವ್ರ ಸೊಸೆದಿರು, ಅವ್ರ ಮೊಮ್ಮಕ್ಕಳು ಅವರೇನೇನೆ ಇಲ್ಲಿರೋದು. ಎಲ್ಲ ಹೋದಾಗ ರಿಲೇಟಿವ್ಸ್ ಎಲ್ಲ ಕೂಡ್ಕೊಂಡು ಮಾತಾಡೋದೇ ಒಂಥರ ಖುಷಿ ಅನಿಸುತ್ತೆ. ನಮಗೂ ತುಂಬ ದಿನ ಆದಮೇಲೆ ನಾವು ಕೂಡ ಇಲ್ಲಿಂದ ಹೋಗೋದಲ್ವಾ. ಸೊ ಒಂದು ಒಳ್ಳೆ ಟೈಮ್ನ ಈವ್ನಿಂಗಲ್ಲಿ ಸ್ಪೆಂಡ್ ಮಾಡ್ತೀವಿ ಇಲ್ಲಿ. ಡೈರಿಗಾ? ಹೌದಾ? ಹಸುಗಳನ್ನೆಲ್ಲ ಒಳಗ್ ಕರ್ಕೊಂಡು ಹೋಗ್ತಾರೆ. ಮಳೆ ಬರ್ತಾ ಇತ್ತಲ್ಲ. ಅಂಬ ಆಂಟಿ ಅಂಬ ಒಳಗ್ ಕರ್ಕೊಂಡು ಹೋಗ್ತಾರೆ. ಖುಷಿ ಹಾಯ್ ಇಲ್ಲಿ ಹೇಳ ಹಾಯ್ ಹೇಳಿ. ಹಲೋ ಅಣ್ಣ
ಇಲ್ಲಿ ನೀನ್ ಕಾಣಲ್ಲ, ನೀನ್ ಅಷ್ಟ ಹತ್ರ ಬಂದ್ರೆ ಕಾಣಲ್ಲ. ಈಗ ಹೇಳು ಹಾಯ್. ಮಳೆ ಮಳೆ ಮಳೆ. ಮಳೆ ಅಂತ. ಮಳೆ. ಸ್ಕೂಲ್ ಹೋಗಿ ಬಂದ? ಸ್ಕೂಲು ಊರಲ್ಲಿದ್ರೆ ನಮ್ಗೆ ಎಳ್ನೀರ್ಗೆ, ಅಡ್ಕೆಗಾಗ್ಲಿ ಇಲ್ಲ ಹಾಲಿಗಾಗ್ಲಿ ಒಂಚೂರು ಯೋಚನೆ ಮಾಡಂಗೆ ಇಲ್ಲ. ಎಲ್ಲ ಮನೆದೇ ಸಿಗುತ್ತೆ ನಮ್ಗೆ. ಅದೊಂಥರ ಇಲ್ಲಿ ಚೆನ್ನಾಗಿ ಖುಷಿ ಅನ್ಸುತ್ತೆ. ಇಲ್ಲಿ ಬಂದ್ರೆ ಎಲ್ಲಾನು ಒಂಥರ ಡಿಫ್ರೆಂಟ್ ಫೀಲ್ ಸಿಗುತ್ತೆ. ವೆದರಲ್ಲಾಗ್ಲಿ ಇಲ್ಲ ನಮ್ದೇ ಬೆಳ್ದಿರೋಂಥ ಒಂದು ತರಕಾರಿಗಳನ್ನಾಗ್ಲಿ ಇಲ್ಲ ಎಳ್ನೀರಾಗ್ಲಿ ಕುಡಿಬೇಕಾದ್ರೆ ನಮ್ದು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಎಲ್ಲ ಸಿಗುತ್ತೆ. ಇಲ್ಲಿ ಡಿಫ್ರೆಂಟ್ ಆಗಿರೋ ನಾವು ಹೂಗಳನ್ನ ನೋಡ್ಬೋದು. ಈ ಕಡೆ ಎಲ್ಲ ಬಂದಾಗ, ಈ ಸೈಡ್ ಊರುಗಳಿಗೆ ಬಂದಾಗ ನಮ್ಮ ಅತ್ತೆನೂ ಅಷ್ಟೇ ತುಂಬ ಥರದ ವೆರೈಟಿ ಹೂಗಳನ್ನ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲ ಥರದ ವೀಡಿಯೋಸ್ನ ಯಾವ್ಯಾವ ಪ್ಲಾಂಟ್ಸ್ ಇದೆ ಅದೆಲ್ಲ ವೀಡಿಯೋಸ್ನ ಮಾಡಿಬಿಟ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ. ಈ ಸಲ ಆಗಲಿಲ್ಲ ನನಗೆ ಅಷ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಈಗ ಡೈರಿಗೆ ಹಾಲು ಹಾಕಬೇಕು, ಹಾಲು ಕರೆದ್ಬಿಟ್ಟು ಅಂತ ಹೇಳ್ಬಿಟ್ಟು ಅತ್ತೆ ಹೇಳ್ತಾ ಇದ್ರು. ಸೊ ನಾವು ಈ ಕಡೆ ಬಂದಿದ್ವಿ, ನಾನು ಪಾಪುನು ಕರ್ಕೊಂಡು ಬಂದೆ ನೋಡೋದಕ್ಕೆ ಹಾಲು ಕರಿಯೋದನ್ನ ಅಂತ ಹೇಳ್ಬಿಟ್ಟು. ಇವತ್ತು ಆಗಲೇ ಕರೆದ ತಕ್ಷಣನೇ ಹಾಲನ್ನ ಸ್ವಲ್ಪ ಪಾಪುಗೆ ಕುಡ್ಸೋಣ, ಫಸ್ಟ್ ಟೈಮ್ ಅವನಿಗೆ ಕುಡ್ಸೋಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ತುಂಬ ಎನರ್ಜಿ ಇರುತ್ತೆ ಅದರಲ್ಲಿ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆನೂ ಕೂಡ. ಸೊ ಒಂದ್ಸಲ ಟ್ರೈ ಮಾಡಿಸೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದೆ. ಹಾಯ್ ತಾಯಿ ಅಂದ್ರೆ ಏನು ಮಗನಿ? ಅದು ತಾಯಿ, ಇದು ಮಗು, ಇದು ಮಗು. ಗೊತ್ತಾಯ್ತಾ? ತಕ್ಷಣ ಹೆಂಗ್ ರಿಯಾಕ್ಟ್ ಮಾಡುತ್ತೆ ನೋಡಿ. ಮಿಂಚು ಮಿಂಚು ಒಂದೊಂದೇ ಕಿವಿ ನೆಟ್ಟಗೆ ಆಗ್ತವೆ. ಮಿಂಚು ಮಿಂಚು ವಾ. ಚಿಂಟು ಇಲ್ಲ, ಚಿಂಟಗೂ ಮಿಂಚುಗೂ ಒಬ್ರೇ ಅಮ್ಮನ, ಬೇರೆ ಅಮ್ಮನ? ಅಂಬ ನೋಡಿ ಅಜ್ಜಿ ಹೆಂಗ ಹಾಲು ಕರಿತಾಳೆ ಈಗ. ಅಂಬ ಅದು ಬಿಳಿ ಅಂಬ, ವೈಟ್ ಅಂಬ. ಖುಷಿ ಅದಕ್ಕೆ. ಅದು ಹಂಗ ಆಡ್ತೈತ. ಅಜ್ಜಿ ಅಂಬ ಬಿಡ್ತೈತಾ? ಅಂಬನ ಎಳಿಬೇಕಾದ್ರೆ ನೋಡಿ ಎಂತ ಹಿಂಸೆ ಕೊಡ್ತಿದ್ವಿ ಅಂತ. ಅದಕ್ಕೆ ಆಸೆ ಆಗ್ತಿರ್ಬೇಕೀಗ ಅದ್ರದ್ದು. ಎರಡಕ್ಕೂ ಒಟ್ಟಿಗೆ ಬಿಡ್ಬೇಕಿತ್ತು. ಅವ್ರು ಬಿಟ್ಕಂತಾರೆ. ಅದ ಇದಕ್ಕೆ ಯಾಕೆ ರಕ್ತ ಬರಂಗಾಗೈತಲ್ಲ? ನೋಡು ಅವ್ರ ಅಮ್ಮಂಗೆ ಪ್ರೀತಿ ಅಮ್ಮನ ಮೇಲೆ. ಓ ಪಾಪ ಮಿಂಚು ಮಮ್ಮ ಜೊತೆ ಇದೆ ನೋಡು. ಅದೇನು ಕೆಂಪಗಾಗ್ಬಿಟ್ಟೈತಲ್ಲ? ಇದಾ ಹೊಡೆದಿರೋದು ಈ ಟೈಮಲ್ಲಿ ಒಂದ್ ಸ್ವಲ್ಪ ಹಂಗಾಗುತ್ತೆ. ಏನು ಹಚ್ಚಂಗಿಲ್ಲ, ಅದಕ್ಕೆ ಹಾಕಿದ್ವಿ ಆಯಿಂಟ್ಮೆಂಟ್. ಮಿಂಚು ನೋಡಲ್ಲಿ ಹಿಂಗಾಡ್ತದೆ. ಕೌಯಿಂದ ಬರೋದು ಮಿಲ್ಕು. ಅಲ್ಲೂ ಬರುತ್ತೆ. ಚಿಂಚು ನಾವೆಲ್ಲರೂ ಒಟ್ಟಿಗೆ ಸಿಗೋದು ಸ್ವಲ್ಪ ಅಪರೂಪನೇ. ಸೊ ಟೈಮ್ ಸಿಕ್ಕಾಗ ತುಂಬಾನೇ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ. ಇವತ್ತು ಫಸ್ಟ್ ಟೈಮ್ ನಾನು ಕೂಡ ಇಷ್ಟು ಹತ್ರದಿಂದ ಹಾಲ್ನ ಕರಿಯೋದನ್ನ ನೋಡ್ತಾ ಇರೋದು. ಮುಂಚೆ ನಾನು ನೋಡಿರ್ಲಿಲ್ಲ. ಲಾಲಾ ಹಂಗೆ ಕುಡಿತಾರ ಮಗ್ನೆ ಅದನ್ನ?
ಹಂಗೆ ಕುಡಿಯೋಕ್ಕಾಗುತ್ತಾ? ಸಾಕು ನಿಲ್ಸ. ನಮ್ಮನೇಲಿ ಎಮ್ಮೆ ಹಾಲು ಕರೆದ ತಕ್ಷಣ ಅಲ್ಲೇ ಕುಡಿಸ್ತಿದ್ದೆ. ಕರಿತಾನೆ ಹಿಂಗ್ ಕುಡಿಸಿ ಈ ಕಡೆ ಓನು ತಾಯಿ ಯಾರು ಹೇಳ್ಕೊಟ್ಟಿದ್ದು ಗೊತ್ತಿಲ್ಲ, ಅವಾಗಿಂದ ತಾಯಿ ಅಂತ ಎಷ್ಟ್ ಚೆನ್ನಾಗಿ ದೊಡ್ಡಸ್ಸಿಗೆಲ್ಲ ತಾಯಿ ಅಂತ ಹೇಳ್ತಾಳೆ. ಯಾರ ಮಗ್ನ ನಿಂಗೆ ಹೇಳ್ಕೊಟ್ಟಿದ್ದು ತಾಯಿ ಅದು? ಲಾಲ ಇಲ್ಲೂ ಬರ್ತೈತೆ ನೋಡು, ಲಾಲ ಇಲ್ಲಿ ಲಾಲ ಅಜ್ಜಿ ಕರಿತಾ ಇದ್ದಾರೆ ಲಾಲ. ಚುಟ್ಟಿ ಇಲ್ಲ ಕುಡಿಯಾ ಚುಟ್ಟ ಇಲ್ಲ ಕಣೆ. ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ, ಹೆಂಗೆ ಇಟ್ಕೊಳ್ಳಿ ಮಗು. ಇಲ್ಲ ಚಿನ್ನಿ ಮಾವೋ ತೊಡೆ ಬೇಗ ಬರ್ಬೇಕು ಬಾ. ಅದು ಕುಡಿತೈತಾ? ಹಾಕ್ಲಾ? ಬೇಡ, ಸಾಕು. ಕುಡಿ. ಅದನ್ನೇ ಹೇಳ್ತಾ ಇದ್ದೀನಿ. ಕುಡ್ದೆ ನಾನು ಅವನು ಕೊಟ್ಟಿದ್ದು. ಹಾಕ್ತೀನಿ. ಇದು ನೆಕ್ಸ್ಟ್ ಡೇ ಈವ್ನಿಂಗ್. ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ನಾನಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅವಾಗ ಕರಿತಾ ಇದ್ದಾಗ ಇನ್ನು ಬಿಟ್ರೆ ಇನ್ನೂ ಬಿಸಿ ಇತ್ತು. ಸುಡಿ ಕಾಫಿ ಟೀ ರಾತ್ರಿ ಕುಡಿಯಕ್ಕೆ ನಿಮ್ಗಿಲ್ವಲ್ಲ? ಪಾಪಗಿಲ್ಲ. ಅಕ್ಕ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.